ಅಮೆರಿಕನ್ಸು ಆರ್ ಫಾರಿನರ್ಸು ಇಂಡಿಯಾದಲ್ಲಿ ಮದುವೆ ಅಟೆಂಡ್ ಮಾಡೋದಕ್ಕೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರಂತೆ. ಯಾಕಂದ್ರೆ ಮದುವೆ ಸಂಭ್ರಮ, ಊಟ ತಿಂಡಿ, ಅದ್ರ ನಡೆಯೋ ಈವೆಂಟ್ಸು ಎಲ್ಲ ಅವ್ರಿಗೆ ಹೊಸದು, ಹಾಗೆ ಫ್ಯಾಸಿನೇಟಿಂಗ್ ಅನ್ಸುತ್ತೆ. ಅದಕ್ಕೆ ಟಿಕೆಟ್ ಕೊಟ್ಟಂಗೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. NRIಗಳು ಅಂತ ಬಿರುದು ತಗೊಂಡಿರೋ ನಾವುಗಳು ಅದಕ್ಕೇನು ಹೊರತಾಗಿಲ್ಲ. ಇಂಡಿಯಾದಲ್ಲಿ ಇವಾಗ ಮದುವೆಗಳು ಹೇಗ್ ನಡೀತಾ ಇದೆ, ಏನ್ ಟ್ರೆಂಡ್ ನಡೀತಾ ಇದೆ ಅನ್ನೋದು ನಮ್ಗಳಿಗೂ ಗೊತ್ತೇ ಇಲ್ಲ. ಯಾಕಂದ್ರೆ ನಾನ್ ಲಾಸ್ಟ್ ಅಟೆಂಡ್ ಮಾಡಿರೋ ಮದುವೆ ಅಂದ್ರೆ ನನ್ನ ತಮ್ಮಂದೆ 10 ವರ್ಷದ ಹಿಂದೆ. ಕಸಿನ್ಸ್ ಮದುವೆ ನಡೆದಾಗ ಮನೆಯವರು ಫೋನ್ ಮಾಡ್ಬಿಟ್ಟು ಹೀಗಿತ್ತು ಹಾಗಿತ್ತು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತೆ, ಹಲ್ದಿ ಅಂತೆ, ಅದಂತೆ ಇದಂತೆ ಅಂತ ಹೇಳಿದಾಗ ಓ ಇಷ್ಟೆಲ್ಲ ನಡೆಯುತ್ತಾ, ನಮ್ಮ ಮದುವೆ ಟೈಮಲ್ಲಿ ಏನೂ ಇರ್ಲಿಲ್ಲ ಅಂತ ಅನ್ಕೊಂತಿರ್ತೀವಿ ಅಷ್ಟೇ. ಆದ್ರೆ ವಿಜುವಲೈಸ್ ಮಾಡಕ್ ಆಗಲ್ಲ. ಮದ್ವೆ ಮನೆಯಲ್ಲಿ ಸ್ಟೇಜ್ ಮೇಲೆ ಇರೋಳು ಮದ್ವೆ ಹುಡುಗಿನೋ ಇಲ್ಲ ಛತ್ರದಲ್ಲೆಲ್ಲ ಫುಲ್ ಓಡಾಡ್ತಿರೋ ಬ್ಯೂಟಿಫುಲ್ ಬಿಡ್ಗೀಸ್ ಅಲ್ಲಿ ಮದ್ವೆ ಹುಡುಗಿ ಯಾರು ಅಂತ ಕಂಡುಹಿಡಿಯೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಮದ್ವೆ ಇರ್ಲಿ, ಅವ್ರ ಬೆಸ್ಟ್ ಫ್ರೆಂಡ್ ಮದ್ವೆ ಇರ್ಲಿ, ಕಸಿನ್ಸ್ ಮದ್ವೆ ಇರ್ಲಿ, ಎಲ್ಲಾರು ಬ್ಯೂಟಿಫುಲ್ ಡಾಲ್ಸ್ ತರ ಮೇಕ್ ಓವರ್ ಆಗಿರ್ತಾರೆ. ಅದಕ್ಕೆ ಮೇಕ್ ಓವರ್ ಆರ್ಟಿಸ್ಟ್ ಗೆ, ಮೇಕಪ್ ಆರ್ಟಿಸ್ಟ್ ಗೆಲ್ಲ ಅಂತೂ ಫುಲ್ ಡಿಮ್ಯಾಂಡ್ ಇವಾಗ. ಸ್ಕೂಲ್